ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದಂತಹ ಅವಾಂತರ ಒಂದೆರಡಲ್ಲ. ಕಟ್ಟಡಗಳ ಬೇಸ್ಮೆಂಟ್ಗೆನೆ ಮಳೆ ನೀರು ನುಗ್ಗಿದೆ. ಇನ್ನು ಚಂದ್ರು ಹೋಟೆಲ್ ಕಟ್ಟಡಕ್ಕೂ ಕೂಡ ನೀರು ನುಗ್ಗಿದೆ. 2 ದಿನದಿಂದ ಕಟ್ಟಡ ಕ್ಲೀನ್ ಮಾಡ್ತಾ ಇದ್ದಾರಂತೆ ಸಿಬ್ಬಂದಿಗಳು. ಡ್ರೈನೇಜ್ ಉಕ್ಕಿದ ಪರಿಣಾಮ ನೀರು ಒಳನುಗ್ಗಿದೆ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಚಂದ್ರು ಹೋಟೆಲ್ನ ಕೆಳಭಾಗ, ಕೆಳಗಡೆ ಇರುವಂತಹ ಕಟ್ಟಡ ಅಲ್ಲೂ ಕೂಡ ನೀರು ನುಗ್ಗಿದೆ. ಕೊಳಚೆ ನೀರು. 2 ದಿನದಿಂದ ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಇದು ಡ್ರೈನೇಜ್ ಉಕ್ಕಿದಂತಹ ಪರಿಣಾಮ ಬರ್ತಾ ಇರುವಂತಹ ಕೊಳಕು ನೀರು. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ಸಾಕಷ್ಟು ಕಟ್ಟಡಗಳಿಗೆ ನೀರು ನುಗ್ಗಿರುವಂಥದ್ದು, ಹಲವು ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಜನಜೀವನ ಸಾಕಷ್ಟು ಅಸ್ತವ್ಯಸ್ತವಾಗಿತ್ತು. ಆದರೆ ಹಲವು ಕಡೆ ಕಟ್ಟಡಗಳಿಗೆ, ಅದರಲ್ಲೂ ಕೂಡ ಅಂಡರ್ಗ್ರೌಂಡ್ಗಳಿಗೆ ಪಾರ್ಕಿಂಗ್ ಪ್ಲೇಸ್ಗಳೇನಿದ್ದು ಆ ಪಾರ್ಕಿಂಗ್ ಪ್ಲೇಸ್ಗಳಿಗೆ ಸಾಕಷ್ಟು ನೀರು ತುಂಬಿದ್ದು ನಾವೇನು ನೋಡ್ತಾ ಇದ್ವಿ. ಇದು ದ ಫೇಮಸ್ ಚಂದು ಹೋಟೆಲ್. ನಾವು ಬೆಳ್ಳುಳ್ಳಿ ಕಬಾಬ್ ಅನ್ನುವಂಥದ್ದೇನೋ ಒಂದು ಕಳೆದ ವರ್ಷ ಸಾಕಷ್ಟು ವೈರಲ್ ಆದಂಥ ವಿಚಾರ ನೋಡಿದ್ವಿ. ಇದೇ ಚಂದು ಅವರ ಹೋಟೆಲ್ ಇದೆ. ಆ ಹೋಟೆಲ್ನ ಅಂದರೆ ನೆಲಮಹಡಿಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಸುಮಾರು 3-4 ಅಡಿ ನೀರು ತುಂಬಿಕೊಂಡಿದ್ದು. ಇಲ್ಲಿ ಸಾಕಷ್ಟು ವಸ್ತುಗಳನ್ನು ಇಟ್ಟಿದ್ರು, ಕೆಲವು ವಾಹನಗಳು ನಿಂತಿದ್ವು. ಸೊ ಆ ನೀರನ್ನು ಹೊರಗಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈ ನೀರನ್ನು ಒಂದು ಮೋಟರ್ನ ಇಟ್ಟು ಮೋಟರ್ ಮೂಲಕ ಹೊರಗಡೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಈ ರೀತಿ ನೀರನ್ನು ತುಂಬಿಕೊಂಡ್ರೆ ಅಲ್ಲೊಂದಷ್ಟು ಸಾಮಗ್ರಿಗಳನ್ನ ಇಟ್ಟಿರ್ತಾರೆ, ವಾಹನಗಳಿರ್ತದೆ, ಬೇರೆ ಯಂತ್ರಗಳಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಮತ್ತು ಒಂದಿಷ್ಟು ಏನೋ ಗಲೀಜನ್ನು ನೋಡಿದರೆ ರಸ್ತೆಯಲ್ಲಿ ಬರುವಂಥ ನೀರು ಏಕಾಏಕಿ ಅಂಡರ್ಗ್ರೌಂಡ್ಗೆ ಹೋಗಿರೋದ್ರಿಂದ ಗಲೀಜು ಸಾಕಷ್ಟು ತುಂಬಿಕೊಂಡಿದೆ. ಅದನ್ನು ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಹೊರಗಡೆ ನೀರನ್ನ ಹೊರಗಡೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಈಗ ಚಂದ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. 2 ದಿನದಿಂದ ಭಾರಿ ಮಳೆ ಬಂತಲ್ಲ, ಏನಾಗಿದೆ ಅಂದರೆ ಹೊಸದು ಪೈಪ್ಲೈನ್ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಪೈಪ್ಲೈನ್ ಹಾಕಬೇಕು. ಅದರಿಂದ ನೀರು ಉಕ್ಕಿ ಎಲ್ಲ ಬೇಸ್ಮೆಂಟ್ಗಳಲ್ಲಿ ಎಲ್ಲಿರುತ್ತೆ ಅಲ್ಲಿ ನುಗ್ಬಿಟ್ಟಿದೆ. ನಾವು ನೋಡಿ 3 ಹೋಟ್ಲಿದೆ, ಡೊಮಿನೋಸ್ ಇದೆ, ಬೆಂಗಳೂರು ಕೆಫೆ ಇದೆ, ಚಂದ್ರು ಹೋಟ್ಲಿದೆ. ಎಲ್ಲ ಇವಾಗ ರಜಾ ಮಾಡಿದ್ದೀವಿ. ಮಾಡಿಬಿಟ್ಟು ಎಲ್ಲ ಸ್ವಚ್ಛತೆ ಮಾಡಿ ಜನಕ್ಕೆ ನಾವು ಊಟ ಕೊಡಬೇಕು ಅಂದರೆ ಕ್ಲೀನ್ ಇರಬೇಕಲ್ವಾ, ಅದಕ್ಕೋಸ್ಕರ ಹೋಟ್ಲು ರಜಾ ಮಾಡಿ ಎಲ್ಲ ಬಾಗಿಲು ಹಾಕಿದ್ದೀವಿ. ಎಲ್ಲ ಕ್ಲೀನ್ ಮಾಡೋಣ, ಸ್ವಚ್ಛತೆ ಮಾಡಿ ಹೋಟ್ಲು ಓಪನ್ ಮಾಡೋಣ. ಏನೂ ಮಾಡೋಕ್ಕಾಗಲ್ಲ, ಬೇಸ್ಮೆಂಟ್ ಇದೆ, ಮಳೆ ಬಂದಿದೆ, ನೀರು ನುಗ್ಗಿದೆ. ಅದರಿಂದ ಡ್ರೈನೇಜಲ್ಲಿ ಕರೆಕ್ಟಾಗಿ ನೀರು ಹೋಗಿದ್ರೆ ಬರ್ತಾ ಇರಲಿಲ್ಲ. ಒಂದು ಕಡೆ ಡ್ರೈನೇಜ್ ಏನು ನೋಡ್ತಾ ಇದ್ದೀವಿ ನಾವು, ಇಲ್ಲಿ ಡ್ರೈನೇಜ್ ನೀರು ಉಕ್ತಾ ಇದೆ. ಆ ಉಕ್ಕಿರೋ ನೀರು ಕೆಳಗಡೆ ನೇರವಾಗಿ ಅಂಡರ್ಗ್ರೌಂಡ್ಗೆ ಹೋಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಒಂದು ವ್ಯವಸ್ಥೆಗಳು ಸರಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ರಾಜಕಾಲುಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ಸರಾಗುವಂಥ ವ್ಯವಸ್ಥೆಗಳು ಇಲ್ಲದೆ ಇರುವಂಥದ್ದೇ ಕಾರಣ ಆಗಿರುವಂಥದ್ದು. ಅಂದರೆ ಈ ರೀತಿ ನೀರು ಹಿಂಗೆ ಉಕ್ತಾ ಇದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟ ಗಮನಕ್ಕೆ ತಂದ್ರೆ ಅಥವಾ ಇಷ್ಟೆಲ್ಲ ಆದ ನಂತರ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಭಾರಿ ತೊಂದರೆ ಇದೆ, ಎಲ್ಲ ಸಮಸ್ಯೆಗಳು ಭಾಳ ಇದೆ. ಅದನ್ನು ಮಾಡಬೇಕು ಅಂದರೆ ಅವರು ಅದನ್ನು ನೀಟಾಗಿ ಮಾಡಬೇಕು ಅಂದರೆ ರೋಡ್ ಟ್ರಾಫಿಕ್ ಬೇರೆ ಇದೆ. ಅದರಿಂದ ಅವ್ರು ಇನ್ನೊಂದು ತಿಂಗಳಲ್ಲಿ ನಾವೆಲ್ಲ ಮಾಡಿಕೊಟ್ಬಿಡ್ತೀವಿ, ಸರಾಗವಾಗಿ ಇನ್ಮೇಲೆ ಬರಲ್ಲ ಅಂತ ಹೇಳಿದ್ದಾರೆ. ಮಾತು ಕೊಟ್ಟಿದ್ದಾರೆ, ಮಾತಂಗೆ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರೀ ಮಾನ್ಸೂನ್ ಮಳೆ ಇನ್ನು ಮುಂಗಾರು ನಿಜವಾಗಿ ಆರಂಭ ಆಗಿಲ್ಲ. ಈಗ ಮೊದಲನೇ ಬಾರಿ ಹಿಂಗಾದರೆ ಇನ್ನು 3-4 ತಿಂಗಳ ಇದೇ ರೀತಿ ದೊಡ್ಡ ಮಳೆ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಆ ಸರ್ ಅಂದರೆ ಹೆಂಗೆ ಏನು ಇವಾಗೆಲ್ಲ ಅವರೆಲ್ಲ ವ್ಯವಸ್ಥೆಗಳು ಮಾಡಬೇಕು. ಈಗ ಈ ಒಂದೇ ಮಳೆಗೆ ಈ ಥರ ಆದರೆ ಇನ್ನು 100 ಮಳೆ ಬರುತ್ತೆ. ಆ 100ಕ್ಕೆ ಅನುಭವಗಳು ಏನು ಪಡಬೇಕು ಅಂತ ನೋಡಬೇಕು. ಭಾರಿ ತೊಂದರೆ ಆಗುತ್ತೆ. ಈ ತೊಂದರೆಗಳನ್ನ ಬೇಗ ನಿವಾರಿಸಿದ್ರೆ ಎಲ್ಲರಿಗೂ ತೊಂದರೆ ನೀಟಾಗಿ ನಡೆದ್ರೆ ಎಲ್ಲ ಸಂಸ್ಥೆನೂ ಚೆನ್ನಾಗಿ ನಡೆಯುತ್ತೆ. ಮನೆಗಳಲ್ಲಿ ಇದ್ದಂಥವ್ರಾಗಲಿ ಅಥವಾ ಈ ರೀತಿ ಬಿಸ್ನೆಸ್ ಕಾಂಪ್ಲೆಕ್ಸ್ಗಳಲ್ಲಾಗಲಿ, ಹೋಟೆಲ್ಗಳಾಗಲಿ, ಬೇರೆ ಬೇರೆ ಕಟ್ಟಡಗಳಲ್ಲಿ ಈ ರೀತಿ ಆದರೆ ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಮತ್ತು ಈಗ ಪ್ರೀ ಮಾನ್ಸೂನ್ ಮಳೆಗೆ ಈ ರೀತಿಯಾದಂಥ ಸಮಸ್ಯೆಗಳಾದರೆ ಸೊ ಮುಂದೆ ಬರುವಂಥ ಮಳೆಗೂ ಕೂಡ ಹೇಗೆ ಸಮಸ್ಯೆ ಅಂದರೆ ಬಗೆಹರಿಸ್ತಾರೆ ಅಂದರೆ ಅಧಿಕಾರಿಗಳಿಗೆ ಒಂದಿಷ್ಟು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ವಿ. ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅನ್ನೋಂಥ ಮಾತುಗಳಿದ್ದಾರೆ. ಸೊ ಆ ಸಮಸ್ಯೆಗಳನ್ನ ಬಗೆಹರಿಸಿದರೆ ಸಾಕು ಅನ್ನುವಂಥ ಮಾತನ್ನು ಚಂದ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಂತೋಷ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.